ಕಾಂಗ್ರೆಸ್ ನಾಯಕರ ಪಾಲಿಗೆ ಶಾಸಕರ ಗೈರು ಹಾಜರಿ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾಕಂತಂದ್ರೆ ಸದನಕ್ಕೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಜೊತೆಗೆ ಪಕ್ಷೇತರರು ಸೇರಿದಂತೆ ಒಟ್ಟು 10 ಶಾಸಕರು ಗೈರಾಗಿದ್ದಾರೆ. ಈ ಒಂದು ವಿಪ್ ಕೊಟ್ಟಿದ್ರು ಕೂಡ 10 ಶಾಸಕರು, ಅದರಲ್ಲಿ ನಾವು ಪಕ್ಷೇತರನ ಹೊರಗಿಟ್ಟು ಜೆಡಿಎಸ್ ನ ಓರ್ವ ಶಾಸಕರನ್ನ ಹೊರಗಿಟ್ಟರು ಕೂಡ ಹೆಚ್ಚು ಕಡಿಮೆ 7 ಮಂದಿಯಷ್ಟು ಕಾಂಗ್ರೆಸ್ ಶಾಸಕರೇ ಹಾಗಾದ್ರೆ ಬಹುಶಃ ಗೈರಾಗಿದ್ದಾರೆ. ಕಾಂಗ್ರೆಸ್ನ ಅತೃಪ್ತ 4 ಸೇರಿದಂತೆ ಒಟ್ಟು 7 ಶಾಸಕರು ಗೈರಾಗಿದ್ದಾರೆ ಅನ್ನೋದು ಗೊತ್ತು. ಅಂದ್ರೆ ಈಗ ಆಲ್ರೆಡಿ ಲಿಸ್ಟ್ ಅಲ್ಲಿ ಇರುವಂತವ್ರು 4 ಜನ ಅತೃಪ್ತರಿದ್ದಾರೆ. ಅವರು ಸೇರಿದಂತೆ ಒಟ್ಟು 7 ಶಾಸಕರು ಕಾಂಗ್ರೆಸ್ನವರೇ ಗೈರಾಗಿದ್ದಾರೆ. ಜೆಡಿಎಸ್ ನ ಓರ್ವ ಶಾಸಕ ಹಾಗೆ 2 ಪಕ್ಷೇತರರು, ಇದು ನಿರೀಕ್ಷೆ ಇತ್ತು 2 ಪಕ್ಷೇತರರು ಬರುವಂತ ಚಾನ್ಸಸ್ ಕಮ್ಮಿ ಅಂತ. ಇನ್ನು ಉಳಿದಂತ 4 ಮಂದಿ ಅಂದ್ರೆ 3 ಮಂದಿ ಅತೃಪ್ತರು, ಅದರಲ್ಲಿ ಒಬ್ರು ಮೊನ್ನೆ ಹೊಡೆದಾಟ ಮಾಡ್ಕೊಂಡು ಹೋದಂತ ಶಾಸಕ ಸೇರಿದಂಗೆ 4 ಮಂದಿ ಬರೋದಿಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಅಲ್ಲಿಗೆ 6 ಮಂದಿ, ಅಲ್ಲಿಗೆ ಇನ್ನೂ 4 ಹೆಚ್ಚಿನ ಮಂದಿ ಬಂದಿಲ್ಲ. ಕಾಂಗ್ರೆಸ್ನ TV9 ನಿಂದ ಬ್ಯಾನ್ ಆದಂತಹ ಗೋಕಾಕ್ ಶಾಸಕ, ಆಮೇಲೆ ಬಿ ನಾಗೇಂದ್ರ, JN ಗಣೇಶ್ ಕಂಪ್ಲಿ ಶಾಸಕ, ಆಮೇಲೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್, ಮಹೇಶ್ ಕುಮಟಳ್ಳಿ, ಆಮೇಲೆ BC ಪಾಟೀಲ್, S ರಾಮಪ್ಪ ಸದನಕ್ಕೆ ಗೈರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೆಡಿಎಸ್ ನ KR ಪೇಟೆ ಶಾಸಕ ನಾರಾಯಣಗೌಡ ಕೂಡ ಗೈರಾಗಿರೋದು ಯಾವ ಕಾರಣಕ್ಕಾಗಿ ಅನ್ನುವಂಥದ್ದು ಈಗ ಸಹಜವಾಗಿ ಒಂದಷ್ಟು ಪ್ರಶ್ನೆ ಹುಟ್ಟಾಗ್ತಾ ಇದೆ. ಆಮೇಲೆ ಪಕ್ಷೇತರ ಶಾಸಕರಾದಂತ H ನಾಗೇಶ್ ಹಾಗೆ R ಶಂಕರ್ ಕೂಡ ಇವತ್ತು ಸದನಕ್ಕೆ ಗೈರಾಗಿರೋದು ಬಹಳ ಕುತೂಹಲ. ಮತ್ತೊಂದು ಕಡೆ ಈ ಸಮ್ಮಿಶ್ರ ಸರ್ಕಾರಕ್ಕೆ ಆತಂಕವನ್ನ ಹುಟ್ಟಾಕ್ತಾ ಇದೆ. ಪ್ರಸನ್ನ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಪ್ರಸನ್ನ, ಈಗ ಹರಿಹರದ ಶಾಸಕರು ಕೂಡ ಈಗ ಇವತ್ತು ಗೈರಾಗಿದ್ದಾರೆ. ಎಸ್ ರಾಮಪ್ಪ ಅವರು, ಮತ್ತೊಂದ್ ಕಡೆ BC ಪಾಟೀಲ್ ಗೈರಾಗಿದ್ದಾರೆ. ಆಮೇಲೆ ಉಳಿದಂತವರೆಲ್ಲ ಗೈರಾಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಂತವ್ರೆ. ಮತ್ತೆ ಆಮೇಲೆ KR ಪೇಟೆ ಶಾಸಕ ಬೇರೆ ಗೈರಾಗಿದ್ದಾರೆ, JDS ಶಾಸಕ ನಾರಾಯಣಗೌಡ. ಅಂದ್ರೆ ಈ ಶಾಸಕರ ಗೈರಿಗೆಲ್ಲ ಏನ್ ಕಾರಣ ಅನ್ನೋದು ತಿಳಿದು ಬಂದಿದ್ಯಾ? ಅಸಮಾಧಾನಿತರ ಪಟ್ಟಿಯಲ್ಲೇ ಸೇರ್ಕೊಂಡು ಇವರೆಲ್ಲ ಗೈರಾಗಿರೋರ ಅಥವಾ ಏನೇನ್ ಕಾರಣ ಅಂತ ಹೇಳಿ ಹೆಂಗೆ ಒಂದ್ ರೀತಿ ಆತಂಕ ಹುಟ್ಟಿಸ್ತಾ ಇದೆ ಈ ಸಮ್ಮಿಶ್ರ ಸರ್ಕಾರಕ್ಕೆ ಅಂತ ಪ್ರಸನ್ನ? ಇವತ್ತಿನ ಈಗ ಪ್ರಾರಂಭ ಆಗಿರುವಂತಹ ಬಜೆಟ್ ಅಧಿವೇಶನದಲ್ಲಿ ಒಬ್ಬೊಬ್ಬ ಶಾಸಕರ ಹಾಜರಾತಿಯು ಕೂಡ ಅತ್ಯಂತ ಪ್ರಮುಖ ಮತ್ತು ಒಬ್ಬೊಬ್ಬ ಶಾಸಕರ ಗೈರು ಕೂಡ ಬಿಜೆಪಿಯ ಪಾಳೆಯದಲ್ಲಿ ಮತ್ತಷ್ಟು ಉತ್ಸಾಹವನ್ನ ತುಂಬುತ್ತಾ ಇದೆ. ಇವತ್ತು ನಡೆದಂತಹ ಈಗಾಗಲೇ ಪ್ರಾರಂಭ ಆಗಿರುವಂತಹ ಅಧಿವೇಶನದಲ್ಲಿ 10 ಹೆಚ್ಚು ಶಾಸಕರು ಗೈರು ಹಾಜರಾಗಿರುವಂತದ್ದು ಎದ್ದು ಕಾಣ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ 4 ಅತೃಪ್ತ ಶಾಸಕರು ಕೂಡ ಸೇರ್ಕೊಂಡಿದ್ದಾರೆ ಅನ್ನುವಂಥದ್ದು ಅತ್ಯಂತ ಪ್ರಮುಖ ಆಗಿದೆ. ಮುಂಬೈಗೆ ತೆರಳಿದ್ದಂತಹ TV9 ನಲ್ಲಿ ಬ್ಯಾನ್ ಆಗಿರುವಂತಹ ಗೋಕಾಕ್ ಕ್ಷೇತ್ರದ ಶಾಸಕ ಜೊತೆಗೆ ಉಮೇಶ್ ಜಾಧವ್ ಹಾಗೆ ಮಹೇಶ್ ಕುಮಟಳ್ಳಿ ಮತ್ತು ನಾಗೇಂದ್ರ ಇವರು ಖಂಡಿತವಾಗ್ಲೂ ಗೈರಾಗ್ತಾರೆ ಅನ್ನುವಂತಹ ಮಾಹಿತಿ ಮೊದಲೇ ಇತ್ತು. ಅದರ ಪ್ರಕಾರ ಇವತ್ತು ಸದನ ಪ್ರಾರಂಭ ಆದ್ರೂ ಕೂಡ ಈ 4 ಶಾಸಕರು ಹಾಜರಾಗಿಲ್ಲ. ಇದಾದ ನಂತರ ಪಕ್ಷೇತರ ಶಾಸಕರಾದಂತಹ ನಾಗೇಶ್ ಮತ್ತು ಶಂಕರ್ ಅವರು ಕೂಡ ಸಭೆಗೆ ಹಾಜರಾಗಿಲ್ಲ. ಅವರು ಕೂಡ ಇದುವರೆಗೆ ಈ ಹಾಜರಾತಿ ಪುಸ್ತಕದಲ್ಲಿ ಇನ್ನೂ ಕೂಡ ಸಹಿ ಮಾಡಿಲ್ಲ. ಇದರ ಜೊತೆಗೆ ಮಹೇಶ್ ಕುಮಟಳ್ಳಿ ಮತ್ತು ಇವರ ಜೊತೆಗೆ ಗಣೇಶ್ ಅವರು ಕೂಡ ಕಂಪ್ಲಿ ಗಣೇಶ್ ಬೇಲ್ ಸಿಗದೆ ಇರುವಂತ ಹಿನ್ನೆಲೆಯಲ್ಲಿ ಬಂಧನದ ಭೀತಿ ಇರುವಂತಹ ಕಾರಣಕ್ಕೋಸ್ಕರ ಅವರು ಕೂಡ ಇವತ್ತು ವಿಧಾನಸೌಧಕ್ಕೂ ಬಂದಿಲ್ಲ, ಸೆಷನ್ಗೂ ಕೂಡ ಹಾಜರಾತಿಯನ್ನ ಹಾಕಿಲ್ಲ. ಇನ್ನು ಹರಿಹರದ ಕೂಡ ಒಂದಷ್ಟು ತಮ್ಮ ವೈಯಕ್ತಿಕ ಕಾರಣಕ್ಕೋಸ್ಕರ ಇವತ್ತು ಹಾಜರಾಗಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ JDS ನ ನಾರಾಯಣಗೌಡ ಅವರು ಇವತ್ತು ಸದನಕ್ಕೆ ಹಾಜರಾಗಿಲ್ಲ. ಈ ಮೂಲಕ ಮೈತ್ರಿ ಸರ್ಕಾರಕ್ಕೆ ಒಂದಷ್ಟು ಆತಂಕವನ್ನಂತೂ ಈ ಎಲ್ಲಾ ಶಾಸಕರು ತಮ್ಮ ಅಬ್ಸೆನ್ಸ್ ನಿಂದಾಗಿ, ಗೈರು ಹಾಜರಾತಿಯಿಂದಾಗಿ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದಂತೂ ಸುಳ್ಳಲ್ಲ. ಬಿಜೆಪಿ ಪಾಳೆಯದಲ್ಲೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ಶಾಸಕರು ಗೈರು ಹಾಜರಾಗಿರುವಂತದ್ದು ಮತ್ತಷ್ಟು ತಂತ್ರವನ್ನ ರೂಪಿಸೋದಕ್ಕೆ ಮತ್ತು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮುಜುಗರವನ್ನ ಉಂಟು ಮಾಡೋ ಸಾಧ್ಯತೆ ಇದೆ ಅನ್ನುವಂತಹ ಮತ್ತಷ್ಟು ಉತ್ಸಾಹವನ್ನ ತುಂಬುವುದಕ್ಕೆ ಕಾರಣವಾಗಿದೆ. ಇದರ ಜೊತೆಗೆ ಕೆಲವು ಶಾಸಕರು ತಾವು ಆರೋಗ್ಯದ ನಿಮಿತ್ತ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಸ್ಪೀಕರ್ಗೆ ರವಾನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಆದ್ರೆ BC ಪಾಟೀಲ್ ಅವರು ಯಾವ ಕಾರಣಕ್ಕೆ ಬಂದಿಲ್ಲ ಮತ್ತು ತಮ್ಮ ಗೈರು ಹಾಜರಾಗಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಪಷ್ಟನೆ ಸಿಕ್ಕಿಲ್ಲ. ಒಟ್ಟಾರೆಯಾಗಿ 10ಕ್ಕೂ ಹೆಚ್ಚು ಶಾಸಕರು ಗೈರು ಹಾಜರಾಗಿರುವಂತದ್ದು ಮೈತ್ರಿ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಮತ್ತು ಈ ಒಂದು ಅವಕಾಶವನ್ನ ಬಿಜೆಪಿ ಹೇಗಾದ್ರೂ ಕೂಡ ಬಳಸ್ಕೊಳ್ಬಹುದು ಅನ್ನುವಂತ ಒಂದಷ್ಟು ಅವಕಾಶಗಳಿಗೂ ಕೂಡ ಸಾಧ್ಯತೆಗಳನ್ನು ಕೂಡ ಬಿಚ್ಚಿಡ್ತಾ ಇದೆ. ಮಾಲ್ತೇಶ್, ಓಕೆ ಥ್ಯಾಂಕ್ ಯು ಪ್ರಸನ್ನ.
ಇಲ್ಲಿ ನಾವು ಪ್ರತಿನಿಧಿ ಪ್ರಸನ್ನ ಕೂಡ ಹೇಳಿದ ಹಾಗೆ ಈಗ ಹಿರೇಕೆರೂರಿನ ಶಾಸಕ ಬಿ.ಸಿ. ಪಾಟೀಲ್ ಬಂದಿಲ್ಲ. ಬಿ.ಸಿ. ಪಾಟೀಲ್ ಹಿಂದೆನೂ ಕೂಡ ಅವರಿಗೆ ಬಿಜೆಪಿ ಅವರು ಗಾಳ ಹಾಕಿದ್ರು ಅನ್ನೋದು ನಮಗೆಲ್ಲ ಗೊತ್ತಿರುವಂತಹ ವಿಚಾರನೆ. ಆದ್ರೆ ಆ ಟೈಮ್ನಲ್ಲಿ ಅವ್ರು ಹೋಗೋದಕ್ಕೆ ಇಷ್ಟಪಟ್ಟಿರಲಿಲ್ಲ. ಆಮೇಲೆ ನನಗೆ ಒಂದಷ್ಟು ಕರೆ ಬಂದಿದೆ ಅಂತೇಳಿ ಅದನ್ನ ಬಹಿರಂಗವಾಗಿ ಹೇಳಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಆ ನಂತರದಲ್ಲಿ ಮೊನ್ನೆ ಸಚಿವ ಸ್ಥಾನ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರು ಬಹಳ ಬೇಸರ ವ್ಯಕ್ತಪಡಿಸಿದ್ದನ್ನ ನೋಡಿದ್ವಿ. ಈ ಕಾರಣಕ್ಕಾಗಿ ಏನಾದ್ರೂ ಆ ಕಡೆ ಹೋಗೋರಿದಾರ ಅನ್ನುವಂತ ಅನುಮಾನ ವ್ಯಕ್ತ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಬಟ್ ಮುಂಬೈಗೆ ಹೋಗಿದ್ದೆಲ್ಲ ಏನ್ ದೊಡ್ಡ ಮಟ್ಟದಲ್ಲಿ ಏನು ಸುದ್ದಿ ಆಗಿರ್ಲಿಲ್ಲ. ಅವ್ರು ಏನಾದ್ರು ಹೋಗಿದಾರೋ ಏನು ಎತ್ತ ಅನ್ನುವಂಥದ್ದು. ಬಟ್ ಇವತ್ತು ಅವರು ಕಲಾಪಕ್ಕೆ ಬರದೇ ಇರೋದು, ಸದನಕ್ಕೆ ಬರದೇ ಇರೋದು ಸಹಜವಾಗಿ ಬಿ.ಸಿ. ಪಾಟೀಲ್ ಅವ್ರ ನಡೆ ಏನು ಅನ್ನುವಂಥದ್ದು ಒಂದು ಹುಟ್ಟು ಹಾಕ್ತಾ ಇದೆ ಪ್ರಶ್ನೆಯನ್ನ. ಬಿಜೆಪಿ ಒಳಗಿಂದ ಒಳಗೆ ಅಂಥ ಗೇಮ್ ಏನಾಡಿರ್ಬೋದು ಕೆಲವೊಂದು ಶಾಸಕರ ಮಟ್ಟಿಗೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ಗೆ ಒಂದು ರೀತಿ ತಲೆ ಕೆಡಿಸ್ಕೊಳ್ಳುವಂತಾಗಿದೆ. ಆಮೇಲೆ ಇನ್ನೊಂದು ಕಡೆ ಮಹೇಶ್ ಕುಮಟಳ್ಳಿ ಅವರು ಬಂದಿಲ್ಲ. ಮಹೇಶ್ ಕುಮಟಳ್ಳಿ ಅವರ ವಿಚಾರವಾಗಿಯೂ ಕೂಡ ಹೇಳೋದಾದ್ರೆ ಅವರು ಅತೃಪ್ತರ ಪೈಕಿ ಇದ್ದಾರೆ ಅನ್ನೋದು ಎಲ್ಲ ಗೊತ್ತಿರುವಂತಹ ವಿಚಾರಣೆ. ಅಥಣಿಯ ಶಾಸಕ ಮಹೇಶ್ ಕುಮಟಳ್ಳಿ ಅವರು ಬಹುಶಃ ಇವತ್ತು ಹಾಜರಾಗಬಹುದಾ ಅಂತ ಚಾನ್ಸಸ್ ಬಹಳ ಕಮ್ಮಿನೇ ಅನ್ನುವಂಥದ್ದು ನಿರೀಕ್ಷೆ ಇತ್ತು. ಅದಕ್ಕೆ ತಕ್ಕಂಗೆ ಅವರು ಬಂದಿಲ್ಲ. ಆಮೇಲೆ ನಿನ್ನೆ ಉಮೇಶ್ ಜಾಧವ್ ಅವರ ವಿಚಾರವಾಗಿ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರ ವಿಚಾರವಾಗಿ ನೋಡೋದಾದ್ರೆ ಅವರೆಲ್ಲ ಕಾಂಪ್ರಮೈಸ್ ಆಗಿದ್ದಾರೆ, ಡಿ.ಸಿ.ಎಂ ಕೂಡ ಮಾತನಾಡಿದ್ದಾರೆ ಅನ್ನುವಂಥ ರೀತಿಯಲ್ಲೇ ಇತ್ತು. ಅವ್ರು ಇನ್ಫ್ಯಾಕ್ಟ್ ಇಲ್ಲೇ ಎಲ್ಲ ಅವ್ರು ಕರ್ನಾಟಕದಲ್ಲೇ ಇರೋದು, ಬೆಂಗಳೂರಲ್ಲೇ ಸುತ್ತಮುತ್ತ ಅವ್ರು ಓಡಾಡ್ತಿರೋದು ಕೂಡ ಗೊತ್ತಾಗಿತ್ತು. ಬಟ್ ಇವತ್ತು ಕೂಡ ಡಾಕ್ಟರ್ ಉಮೇಶ್ ಜಾಧವ್ ಅವರು ಬರ್ದೇ ಇರೋದು ಚಿಂಚೋಳಿ ಶಾಸಕ ಹಾಗಾದ್ರೆ ಇನ್ನೂ ಕೂಡ ಅತೃಪ್ತರಾಗಿದ್ದಾರೆ, ಅತೃಪ್ತರ ಬಣದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದೆಲ್ಲದರ ನಡುವೆನೆ ಮತ್ತೊಂದ್ ಕಡೆ KR ಪೇಟೆ ಶಾಸಕರು ಬರ್ದೇ ಇರೋದು ಅದೇನಂತ ಗೊತ್ತಿಲ್ಲ. ಯಾಕಂದ್ರೆ ಮಂಡ್ಯ ಮೂಲದ ಶಾಸಕರು ಬೇರೆ ಪಕ್ಷಕ್ಕೆ ಹೋದ್ರೆ ಅವರಿಗೆ ಅಲ್ಲಿ ಅದರಲ್ಲೂ ಬಿಜೆಪಿಗೆ ಏನಾದ್ರು ಅವ್ರು ಹೋಗಿ ಸೇರ್ಕೊಂಡ್ರೆ ಅದ್ರಲ್ಲಿ ಅವ್ರಿಗೆ ನೆಲೆ ಇಲ್ಲ ಅನ್ನುವಂಥ ರೀತಿಲೆಲ್ಲವೂ ಕೂಡ ಶಾಸಕರ ವಲಯದಲ್ಲೇ ಚರ್ಚೆಯಲ್ಲಿರೋದನ್ನ ಗಮನಿಸ್ತಾ ಇದ್ವಿ. ಅವ್ರು ಹೋಗಿರೋ ಚಾನ್ಸಸ್ ಕಮ್ಮಿ. ಬಟ್ ಏನಂತ ವೈಯಕ್ತಿಕ ಕಾರಣನೋ ಗೊತ್ತಿಲ್ಲ ಅವರು ಬರ್ದೇ ಇರುವಂಥದ್ದಕ್ಕೆ. ಆಮೇಲೆ ಎಸ್ ರಾಮಪ್ಪ ಅವರು ಹರಿಹರದ ಶಾಸಕ ಅವರು ಕೂಡ ಇವತ್ತು ಬರ್ದೇ ಇರೋದು ಒಂದು ರೀತಿ ಅನುಮಾನ ಹುಟ್ಟಾಕಿದ್ರು ಕೂಡ ಬಹುಶಃ ವೈಯಕ್ತಿಕ ಕಾರಣ ಅಂತ ಅವ್ರು ಹೇಳಿದಾರಂತೆ. ಇನ್ನುಳಿದಂತೆ 4 ಶಾಸಕರು ಅವರು ಬಂದಿಲ್ಲ. ಎಲ್ಲ ಸೇರಿಬಿಟ್ಟು 10 ಶಾಸಕರು ಬರ್ದೇ ಇರೋದು ಈಗ ಮತ್ತೆ ನಂಬರ್ ಗೇಮ್ ಕಡೆಗೆ ಗಮನ ಹರಿಸಬೇಕಾದಂತ ಅನಿವಾರ್ಯತೆ ಮೂರು ಪಕ್ಷಕ್ಕೂ ತಂದಿಟ್ಬಿಟ್ಟಿದೆ.